ಪ್ಯಾಲೆಸ್ಟೈನಿ ಮುಸ್ಲಿಮರು ಜೋರ್ಡಾನ್ ಒಳಗೆ ಓಡೋಗಿದ್ದಾರೆ. ಅವರು ನಿರಾಶ್ರಿತರ ನೆಲೆಗಳಲ್ಲಿದ್ದಾರೆ. ಅಲ್ಲಿ ಸುಮ್ಮನೆ ಇಲ್ಲ, ಅವರು ಅಲ್ಲೇ ಒಂದು ಟೆರರ್ ಆರ್ಗನೈಸೇಷನ್ ಮಾಡ್ಕೊಂಡು ಜೋರ್ಡಾನ್ ಮೇಲೆ ದಾಳಿ ಮಾಡ್ತಾರೆ. ಈಗ ಇಸ್ರೇಲಿನ ಬೆಂಬಲಕ್ಕೆ ಅಮೆರಿಕ ಬಂದಿದೆ. ಇದು ಹಿಂಗೆ ಮುಂದುವರೆದ್ರೆ ಇರಾನ್ ಸರ್ಕಾರವನ್ನ ಅಮೆರಿಕ ಬುಡಮೇಲು ಮಾಡುತ್ತೇನೋ ಅನ್ನೋ ಪರಿಸ್ಥಿತಿ ಇದೆ. ಈ ಟೈಮ್ನಲ್ಲಿ ಭಾರತದ ನಿಲುವು ಏನಾಗಿರೋದಕ್ಕೆ ಸಾಧ್ಯ? ಇರಾನು ನಮ್ಮ ಜೊತೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಇಸ್ರೇಲು ಚೆನ್ನಾಗಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ತಿಕ್ಕಾಟದಲ್ಲಿ ಇರಾನ್ ನ್ಯೂಟ್ರಲ್ ಸ್ಟ್ಯಾಂಡು. ಅವರ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕೆ ಪಾಕಿಸ್ತಾನವನ್ನು ಬೆಂಬಲಿಸಿಕೊಂಡು ಬರೋದಿಲ್ಲ ಇರಾನ್. ಅವ್ರದ್ದು ನ್ಯೂಟ್ರಲ್ ಸ್ಟ್ಯಾಂಡ್ ಇದೆ. ಭಾರತ ಕೂಡ ಅಷ್ಟೇ. ಈಗ ಇರಾನ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕ್ತು, ಇಡೀ ಪ್ರಪಂಚಕ್ಕೆ ಹೇಳ್ತು ಇರಾನ್ನವರಿಂದ ಯಾರೋ ಆಯಿಲ್ ಖರೀದಿ ಮಾಡಬೇಡಿ ಅಂತ. ಭಾರತ ಏನು ಹೇಳ್ತು ಗೊತ್ತಾ? ನೀವು ಹಂಗೆಲ್ಲ ಅಲ್ಲಿ ಎಲ್ಲ ಕುತ್ಕೊಂಡು ಅವರಿಂದ ತಗೋಬೇಡಿ ಇವರಿಂದ ತಗೋಬೇಡಿ ಅಂದ್ರೆ ಆಗೋದಿಲ್ಲ. ನಮಗೆ ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೋ ಅಲ್ಲಿ ನಾವು ತಗೋತೀವಿ. ಪಾಕಿಸ್ತಾನದ ಜೊತೆಗೆ ಒಂದು ಕೌಂಟರ್ ಫೋರ್ಸ್ ಬೇಕು ಅಂತಂದ್ರೆ ಭಾರತ ಇರಾನ್ ಜೊತೆಗೆ ಇಟ್ಕೋಬೇಕು. ಚೀನಾದವರು ಪಾಕಿಸ್ತಾನದಲ್ಲಿ ಗ್ವಾದರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಗ್ವಾದರ್ ಪೋಸ್ಟ್ ಅನ್ನು ಚೀನಾದವರು ಪಾಕಿಸ್ತಾನಕ್ಕೆ ಬಂದು ಡೆವಲಪ್ ಮಾಡ್ತಾ ಇದ್ದಾರೆ. ಪೊಲಿಟಿಕಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಬಂದರು ಅದು. ಅದಕ್ಕೆ ಕೌಂಟರ್ ಆಗಿ ಭಾರತ ಇರಾನ್ನಲ್ಲಿ ಒಂದು ಬಂದರನ್ನು ಡೆವಲಪ್ ಮಾಡ್ತಾ ಇದೆ. ರಷ್ಯಾನ ಹೊರತುಪಡಿಸಿದ್ರೆ ಭಾರತಕ್ಕೆ ಅತಿ ಹೆಚ್ಚು ವೆಪನ್ಸ್ ಅಂತ ಕೊಟ್ಟಿರೋದು ಇಸ್ರೇಲ್. ಹಿಸ್ಟಾರಿಕಲಿ ಇಸ್ರೇಲ್ ನಮ್ಮ ಸಪೋರ್ಟಿಂಗ್ ನಿಂತ್ಕೊಂಡಿದೆ. 1971 ಯುದ್ಧ ಭಾರತ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಯಾವುದೇ ರೀತಿಯ ದ್ವಿಪಕ್ಷೀಯ ಒಪ್ಪಂದಗಳಿರಲಿಲ್ಲ. ಬಾಂಗ್ಲಾದೇಶ ಪ್ರತ್ಯೇಕಗೊಳಿಸಿದಂತಹ ಯುದ್ಧ. ಭಾರತಕ್ಕೆ ಆಯುಧಗಳನ್ನು ಕಳಿಸೋದಕ್ಕೆ ಎಂತೆಂಥ ಮಾರ್ಗಗಳನ್ನು ಹುಡುಕಿದ್ರು ಗೊತ್ತಾ ಅವರು? ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಗೆ ಸಹಾಯ ಮಾಡಿದ್ದು ಇಸ್ರೇಲ್. ಅವರು ಗೈಡೆಡ್ ಮಿಸೈಲ್ಗಳನ್ನು ಕೊಟ್ಟಿರದೇ ಹೋಗಿದ್ರೆ ಭಾರತದಲ್ಲಿ ಇನ್ನೂ ಎಷ್ಟು ಯೋಧರು ಹುತಾತ್ಮರಾಗ್ತಾ ಇದ್ರು ಏನೋ. ಇಂಥ ಸಂದರ್ಭದಲ್ಲಿ ಭಾರತ ಹೇಳ್ತಾ ಇದೆ, ನಮಗೆ ಇರಾನು ಬೇಕು, ಇಸ್ರೇಲು ಬೇಕು.